ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ. ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ. ನಮಸ್ಕಾರ. ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೋಗಗಳು, ಕಾಯಿಲೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಆದ್ರಿಂದ ನಮ್ಮ ಸರ್ಕಾರ, ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಕಭಿ ಅಂತ ಹೆಸರನ್ನು ಇಟ್ಟಿದ್ದೇವೆ. ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ಗಳನ್ನು ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ. ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ. ಆದ್ದರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮ ವಿನಂತಿ. ಕೇಳಿ, ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ ಹಾಗೂ ಸ್ವಾಗತ. ಮತ್ತೆ ಕಭಿ ಸರಣಿ ಮುಂದುವರಿತಾ ಇದೆ. ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಅವುಗಳಿಗೆ ಕಾರಣ, ಚಿಕಿತ್ಸೆ, ಪರಿಹಾರ ಇವೆಲ್ಲವನ್ನು ಈ ಸರಣಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಜೊತೆಗೆ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮದ ಬಗ್ಗೆ ಕೂಡ ಈ ಸರಣಿಯಲ್ಲಿ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನರರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಕೇಯೂರ್ ಶಾ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಾವು ಮೂಲತಃ ಗುಜರಾತಿನವರು ಅಂತ ಹೇಳಿದ್ರಿ. ನಾವು ಗುಜರಾತಿಂದ 2018 ಬಂದಿದೆ. ನಿಮ್ಹಾನ್ಸ್ ಅಲ್ಲಿ 6 ವರ್ಷ ಸ್ಟಡಿ ಮುಗಿಸ್ಬಿಟ್ಟು ಈಗ ಕೆಸಿ ಜನರಲ್ ಆಸ್ಪತ್ರೆ ಜಾಯಿನ್ ಆಗಿದೆ. ಬಹಳ ಚೆನ್ನಾಗಿ ಕನ್ನಡ ಕಲ್ತ್ಬಿಟ್ಟಿರಾ, ಅದೇ ನಮಗೆ ಬಹಳ ಖುಷಿಯಾದಂತಹ ವಿಷಯ. ಇವತ್ತು ನಾವು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಮೆದುಳಿನ ಗೆಡ್ಡೆ ಈ ಬಗ್ಗೆ ಮಾತಾಡೋಣ ಅಂತ ತಾವು ಈ ಸಂದರ್ಶನದ ಮುಂಚೆ ಹೇಳ್ತಾ ಇದ್ರಿ. ನೀವು ಯಾಕೆ ಈ ಪುಟ್ಟ ಕಂದಮ್ಮಗಳ ಮೆದುಳಿನಲ್ಲಿ ಈ ಗೆಡ್ಡೆಗಳು ಕಟ್ಟೋದಕ್ಕೆ ಪ್ರಾರಂಭ ಆಗುತ್ತೆ? ಕಾರಣ ಏನು ಡಾಕ್ಟರ್ ಕೇಯೂರ್ ಶಾ ಅವರೇ? ಮಕ್ಕಳಿಗೆ ತಲೆಯಲ್ಲಿ ಗಡ್ಡೆ ಬರಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ. ಸಮ್ಟೈಮ್ಸ್ ಜೆನೆಟಿಕ್ಸ್ ಇರುತ್ತೆ, ಸಮ್ಟೈಮ್ಸ್ ಇಟ್ ಇಸ್ ಜಸ್ಟ್ ಮಗಳಿಗೆ ಇದು ತಲೆ ಸ್ವಲ್ಪ ಮ್ಯೂಟೇಷನ್ಸ್ ಆಗುತ್ತೆ. ಮತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಾದರೂ ಮ್ಯೂಟೇಷನ್ ಆಗಿದ್ರೆ ಸಮ್ಟೈಮ್ಸ್ ಈ ಮಗಳು ತಲೆ ಒಳಗಡೆ ಗಡ್ಡೆ ಇರುತ್ತೆ. ಸೊ ಗರ್ಭಿಣಿಯಲ್ಲಿ ಏನಾದ್ರೂ ಅಡ್ಡ ಪರಿಣಾಮ ಇದ್ರೆ ಅದು ಕೂಡ ಮಗುವಿನ ತಲೆಯಲ್ಲಿ ಗಡ್ಡೆ ಆಗೋದಕ್ಕೆ ಕಾರಣ ಇರಬಹುದು. ಬಟ್ ಎಲ್ಲಾ ಮಗಳಿಗೆ ಈ ತರ ಕಾರಣ ಹೇಳಕ್ಕೆ ಆಗಲ್ಲ. ಅಂದ್ರೆ ಬೇರೆ ಬೇರೆ ಕಾರಣಗಳಿಂದ ಗೆಡ್ಡೆ ಆಗ್ಬೋದು ಅದೇ ತರ. ಬಟ್ ಮಗಳಿಗೆ ಮೋಸ್ಟ್ ಲೈಕ್ಲಿ ತಲೆಯಲ್ಲಿ ಗಡ್ಡೆ ಮ್ಯಾಲಿಗ್ನೆಂಟ್ ಇರುತ್ತೆ, ಅದು ಬಿನೈನ್ ಇರಲ್ಲ. ಮ್ಯಾಲಿಗ್ನೆಂಟ್ ಇದ್ರೆ ಅವರು ಬೇಗ ಡಿವೈಡ್ ಆಗುತ್ತೆ, ಬೇಗ ಸಿಂಪ್ಟಮ್ಸ್ ಆಗುತ್ತೆ, ಬೇಗ ಅವರಿಗೆ ತಲೆ ನೋವು ಬರುತ್ತೆ, ಮತ್ತೆ ಪ್ರಜ್ಞೆ ಹೋಗುತ್ತೆ. ಸೊ ಇದೆಲ್ಲ ಸೀರಿಯಸ್ ಕಂಡೀಷನ್ ಇದೆ. ಬಟ್ ಈ ಕಂಡೀಷನ್ಗೆ ಟ್ರೀಟ್ಮೆಂಟ್ ಮಾಡಕ್ ಆಗುತ್ತೆ. ಈಗ ಮಕ್ಕಳಿಗೆ ಮ್ಯಾಕ್ಸಿಮಮ್ ಟ್ಯೂಮರ್ಗೆ ಟ್ರೀಟ್ಮೆಂಟ್ ಪಾಸಿಬಲ್ ಇದೆ. ಈ ಚಿಕಿತ್ಸೆ ಬಗ್ಗೆ ಮಾತಾಡೋಣ ಡಾಕ್ಟ್ರೆ. ಮಕ್ಕಳಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳುತ್ತೆ ಮೆದುಳಲ್ಲಿ ಅಂತ ಹೇಳ್ತಾ ಇದ್ರಿ. ಯಾವ ವಯಸ್ಸಿನ ಮಕ್ಕಳಿಗೆ ಈ ತರಹದ ಗೆಡ್ಡೆ ಕಾಣಿಸ್ಕೋಬಹುದು? ಬರ್ತ್ ಇಂದ 1 ವರ್ಷದಲ್ಲಿ ಬೇರೆ ತರ ಗಡ್ಡೆ ಇರುತ್ತೆ, 1 ವರ್ಷದಿಂದ 3 ವರ್ಷದಲ್ಲಿ ಬೇರೆ ಗಡ್ಡೆ ಇರುತ್ತೆ, 3 ವರ್ಷದಿಂದ 10 ವರ್ಷದಲ್ಲಿ ಬೇರೆ ಗಡ್ಡೆ ಇರುತ್ತೆ, 10 ವರ್ಷ ಮೇಲೆ ಬೇರೆ ತರ ಗಡ್ಡೆ ಇರುತ್ತೆ. 1 ವರ್ಷ ಒಳಗಡೆ ಮೋಸ್ಟ್ ಲೈಕ್ಲಿ ಈ ತರ ಇನ್ಫಂಟೈಲ್ ಟ್ಯೂಮರ್ಸ್ ತರ ಬರುತ್ತೆ. ಈ ಇನ್ಫಂಟೈಲ್ ಟ್ಯೂಮರ್ ಅಂದ್ರೆ ಎಟಿಪಿಕಲ್ ಟೆರಟಾಯ್ಡ್ ರಾಬ್ಡೋಯ್ಡ್ ಟ್ಯೂಮರ್ ATRT ಮತ್ತೆ ಕೊರಾಯ್ಡ್ ಪ್ಲೆಕ್ಸಸ್ ಟ್ಯೂಮರ್. ಈ ಟ್ಯೂಮರ್ ಜಾಸ್ತಿ ಮ್ಯಾಲಿಗ್ನೆಂಟ್ ಇದೆ, ಬೇಗ ಡಿವೈಡ್ ಆಗುತ್ತೆ, ಬೇಗ ದೊಡ್ಡ ಆಗುತ್ತೆ. ಮತ್ತೆ ಈ ಮಗಳಿಗೆ ಆಪರೇಷನ್ ಮಾಡಿ ರೇಡಿಯೋಥೆರಪಿ ಕೊಡಕ್ ಆಗಲ್ಲ. ಈ ಮಗಳಿಗೆ ಸಮ್ಟೈಮ್ಸ್ ಆಪರೇಷನ್ ಮಾಡಕ್ ಆಗುತ್ತೆ, ಸಮ್ಟೈಮ್ಸ್ ಮಾಡಕ್ ಆಗಲ್ಲ. ತುಂಬಾ ಕಷ್ಟ ಈ ತರ ಮಗಳಿಗೆ ತಲೆ ಒಳಗಡೆ ಬ್ರೈನ್ ಟ್ಯೂಮರ್ ಆಗಿದ್ರೆ. ಬಟ್ ಈಗ ಟ್ರೀಟ್ಮೆಂಟ್ ಪಾಸಿಬಲ್ ಇದೆ. ಈ ಮಕ್ಕಳ ಮೆದುಳಿನ ಗಾತ್ರ ಸೈಜ್ ಇಲ್ಲ ಹೇರಕ್ ಆಗಲ್ಲ. ಯಾಕಂದ್ರೆ ಸಮ್ಟೈಮ್ಸ್ ಇದು 2 ಸೆಂಟಿಮೀಟರ್ ಟ್ಯೂಮರ್ ಬ್ರೈನ್ ಸ್ಟೆಮ್ ಅಲ್ಲಿ ಇದ್ರೆ ಮಕ್ಕಳಿಗೆ ಸಿಂಪ್ಟಮ್ಸ್ ಜಾಸ್ತಿ ಬರುತ್ತೆ, ಕಷ್ಟ ಜಾಸ್ತಿ ಬರುತ್ತೆ. ಬಟ್ ಹಿಂದೆ ಕಡೆ ಮತ್ತೆ ಮುಂದೆ ಕಡೆ 5, 6, 7 ಸೆಂಟಿಮೀಟರ್ ಗಡ್ಡೆ ಇದ್ರೆ ಅವ್ರಿಗೆ ಏನ್ ಜಾಸ್ತಿ ತೊಂದರೆ ಬರಲ್ಲ, ಬರೀ ತಲೆನೋವು ಬರುತ್ತೆ. ಸೊ ಬರೀ ತಲೆನೋವು ಬರುತ್ತೆ ಅಂತ ಹೇಳಿದ್ರಿ. ಅಕಸ್ಮಾತ್ ಮಗುವಿನ ತಲೆಯಲ್ಲಿ ಏನಾದ್ರೂ ಗಡ್ಡೆ ಉಂಟಾಗಿದ್ರೆ ಏನೇನು ಲಕ್ಷಣಗಳು ನಾವು ಗಮನಿಸಬಹುದು? ಫಸ್ಟ್, ಮಗಳು ಟ್ಯೂಮರ್ಸ್ಗೆ ಒಂದು ಸ್ಪೆಸಿಫಿಕ್ ತೊಂದರೆ ಇರುತ್ತೆ. ಅವ್ರಿಗೆ ತಲೆ ಜಾಸ್ತಿ ನೋವು ಬಂದ್ರೆ ಅವರು ಹೆಡ್ ಬ್ಯಾಂಗಿಂಗ್ ಮಾಡ್ತಾರೆ.
ಗೋಡೆಗೆ ತಲೆ ಹೊಡ್ಕೊಳ್ಳೋದು, ನೆಲಕ್ಕೆ ತಲೆ ಹೊಡ್ಕೊಳ್ಳೋದು, ಆ ತರ ಎಲ್ಲ ಮಾಡಬಹುದು ಅಂತೀರಾ? ಅವರು ಈ ತರ ಮಾಡ್ತಾರೆ. ಮತ್ತೆ ಕಣ್ಣಲ್ಲಿ ದೃಷ್ಟಿ ಕಡಿಮೆ ಇದೆ, ಡಬಲ್ ಕಾಣಿಸ್ತಾ ಇದೆ. ಅವರು ಸ್ಕೂಲ್ ಅಲ್ಲಿ ಹೋಗ್ತಾ ಇದೆ, ಅಲ್ಲಿ ಓದಕ್ಕೆ ಅಕ್ಷರಗಳು 2 ಕಾಣಿಸ್ತಾ ಇದೆ, ಇಲ್ಲಾಂದ್ರೆ ಬೋರ್ಡ್ ಅಲ್ಲಿ ಏನ್ ಬರ್ದಿದೆ ಅದು ಕಾಣಿಸ್ತಾ ಇಲ್ಲ. ದೃಷ್ಟಿ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಬೆಳಗ್ಗೆ ಅವರು ಎದ್ದ ತಕ್ಷಣ ತಲೆನೋವು ಬಂದಾಗ ಜಾಸ್ತಿ ವಾಂತಿ ಬರುತ್ತೆ, ಮತ್ತೆ ಕಣ್ ದೃಷ್ಟಿ ಬ್ಲರ್ ಆಗ್ತಾ ಇದೆ. ಸೊ ವಾಂತಿ ಬಂದಾದ್ಮೇಲೆ ತಲೆನೋವು ಸರಿ ಆಗುತ್ತೆ. ಸೊ ಎಲ್ಲ ಪೇರೆಂಟ್ಸ್ ಹೇಳ್ತಿದೆ ಬರೀ ವಾಂತಿ ಆಗಿದೆ 2-3 ಸತಿ ರೆಗ್ಯುಲರ್ ಡಾಕ್ಟರ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ಇದು ತಲೆನೋವು ನೋಡೇ ಇಲ್ಲ. ಸೊ ತಲೆನೋವು ಮತ್ತೆ ವಾಂತಿ ಬಂದಿದ್ರೆ ಇದು ರೆಡ್ ಫ್ಲಾಗ್ ಸೈನ್ ಇರುತ್ತೆ. ಸೊ ತಲೆನೋವು ಜೊತೆ ವಾಂತಿ ಬಂದ್ರೆ ಡಾಕ್ಟರ್ಗೆ ತೋರಿಸಬೇಕು. ಏನಾದ್ರೂ CT ಸ್ಕ್ಯಾನ್, MRI ಬೇಕಿದ್ರೆ ಮಾಡಿಸಬಹುದು. ಸೊ ದಟ್ ಈಸ್ ಒನ್ ಆಫ್ ದ ರೆಡ್ ಫ್ಲಾಗ್ ಸೈನ್ಸ್ ಫಾರ್ ದ ಬ್ರೈನ್ ಟ್ಯೂಮರ್ಸ್ ಇನ್ ಚಿಲ್ಡ್ರನ್. ಕೆಲವರು ಮಗುಗೆ ನಡಿಯಕ್ ಆಗಲ್ಲ, ಬ್ಯಾಲೆನ್ಸ್ ಇರಲ್ಲ, ಮತ್ತೆ ಕೆಲವರು ಮಗುಗೆ ಕಾಣಿಸ್ತಾ ಇಲ್ಲ. ಬರ್ತ್ ಇಂದ 3 ವರ್ಷ ಒಳಗಡೆ ಏನಾದ್ರೂ ಮಗುಗೆ ಅವ್ರಿಗೆ ಕಾಣಿಸ್ತಾ ಇಲ್ಲ, ಪೇರೆಂಟ್ಸ್ಗೆ ಗೊತ್ತಾಗಲ್ಲ. ಸೊ ಪೇರೆಂಟ್ಸ್ ಜೊತೆ ಐ ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತೆ ಸ್ಮೈಲ್ ಮಾಡ್ತಾರೆ ಅಂದ್ರೆ ಒಳ್ಳೇದು. ಐ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ಅಂದ್ರೆ ತಲೆ ಒಳಗಡೆ ಏನಾದ್ರೂ ತೊಂದರೆ ಇದೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳನ್ನ ಗಮನ ಇಟ್ಟು ನೋಡ್ಬೇಕಾಗುತ್ತೆ. ಬೆಳೆಯುವಂತಹ ಸಮಯದಲ್ಲಿ ಏನಾದ್ರೂ ಒಂದು ಈ ತರ ನೀವು ಹೇಳಿದಂತಹ ಲಕ್ಷಣ ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಬೇಕಾಗುತ್ತೆ. ಮೆದುಳಿನಲ್ಲಿ ಗಡ್ಡೆ ಇದ್ದರೂ ಇರಬಹುದು ಅನ್ನುವಂತಹ ಅನುಮಾನವನ್ನ ಅವರು ವ್ಯಕ್ತಪಡಿಸಬಹುದು. ಸಾಮಾನ್ಯವಾಗಿ ಮಕ್ಕಳಿಗೆ ಮಾತಾಡೋದಕ್ಕೆ ಬರೋದಿಲ್ಲ, ಹೇಳೋಕ್ಕಾಗೋದಿಲ್ಲ. ನಂಗೆ ತಲೆ ನೋವ್ತಾ ಇದೆ, ಹೊಟ್ಟೆ ನೋವ್ತಾ ಇದೆ, ವಾಂತಿ ಬರ್ತಾ ಇದೆ ಅಂತ ಹೇಳೋಕ್ ಬರೋದಿಲ್ಲ. ಅವರು ಯಾವ ರೀತಿ ಅವರು ತಮ್ಮ ತೊಂದರೆಯನ್ನ ವ್ಯಕ್ತಪಡಿಸ್ತಾರೆ? 0 ಇಂದ 3 years ಒಳಗಡೆ ಈ ತರ ಮಗುಗೆ ಏನು ಹೇಳಕ್ ಆಗಲ್ಲ. ಸೊ ಅವರು ಅದೇ ನಾವು ಹೇಳಿದೀನಿ ಪ್ರಕಾರ ತಲೆ ಬ್ಯಾಂಗ್ ಮಾಡ್ತಾರೆ, ಹೆಡ್ ಬ್ಯಾಂಗಿಂಗ್ ಬಿಹೇವಿಯರ್ ಇರುತ್ತೆ. ವಾಲ್ ಅಲ್ಲಿ ಹೋಗಿದ್ರೆ ಇಲ್ಲಾಂದ್ರೆ ಕೈಯಲ್ಲಿ ಈ ತರ ಹಿಂಗ್ ತಲೆ ಅವರು ಮಾಡ್ತಾರೆ. ಇಲ್ಲ ಅಂದ್ರೆ ಅವ್ರಿಗೆ ತೂಕ ಜಾಸ್ತಿ ಆಗ್ತಾ ಇಲ್ಲ, ಹಾಲು ಅವಳು ಕೊಡಲ್ಲ, ಮತ್ತೆ ಆಹಾರ ತಗೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಅದು ತಗೊಂಡ್ರೆ ವಾಂತಿ ಬರಕ್ ಆಗುತ್ತೆ. ಅವ್ರಿಗೆ ವೇಟ್ ಜಾಸ್ತಿ ಆಗ್ತಾ ಇಲ್ಲ, ಅದು ದಿನ ಸಣ್ಣ ಆಗ್ತಾ ಇದೆ. ಈ ತರ ತೊಂದರೆ ಇದ್ರೆ ಡಾಕ್ಟರ್ ಜೊತೆ ಹೋಗ್ಬೇಕು. ಕಣ್ಣು ಸಮಟೈಮ್ಸ್ ಒಂದ್ ಸೈಡ್ ಅಲ್ಲಿ ಹೋಗ್ತಾ ಇದೆ, ಈ ತರ ಆಗಕ್ಕೆ ಚಾನ್ಸಸ್ ಇರುತ್ತೆ. ಪಕ್ಕಕ್ಕೆ ಹೊಟ್ಟೋಗುತ್ತೆ ಅಂತ ಹೇಳ್ತೀರಾ? ಅವಾಗ ಸ್ಕ್ವಿಂಟ್ ತರ ಬರುತ್ತೆ. ಸಾಮಾನ್ಯವಾಗಿ ಮಕ್ಕಳ ಮೆದುಳು ಯಾವ ವಯಸ್ಸಿಗೆ ಸಂಪೂರ್ಣವಾಗಿ ಬೆಳೆದಿರುತ್ತೆ? 0 ಇಂದ 2 ವರ್ಷ ಒಳಗಡೆ 90% ಡೆವಲಪ್ಮೆಂಟ್ ಇರುತ್ತೆ. ಸೊ ಅದಕ್ ಮುಂಚೆ ನಾವು ಟ್ರೀಟ್ಮೆಂಟ್ ಮಾಡಿದ್ರಿ ಅವ್ರಿಗೆ ಫುಲ್ ಲೈಫ್ ಡೆವಲಪ್ಮೆಂಟ್ ಕ್ಯಾಚಪ್ ಮಾಡಕ್ಕೆ ಆಗುತ್ತೆ. ಬಟ್ ಕ್ಯಾಚಪ್ ಮಾಡಕ್ ಆಗಿಲ್ಲ ಅಂದ್ರೆ ಲೈಫ್ ಲಾಂಗ್ ಅವ್ರಿಗೆ ತೊಂದರೆ ಬರಕ್ಕೆ ಚಾನ್ಸಸ್ ಇರುತ್ತೆ. 100% ಡೆವಲಪ್ಮೆಂಟ್ ಬೈ 7 years ಆಗುತ್ತೆ. ಈ ತರ ಮಕ್ಕಳ ಮೆದುಳಿನಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳೋದು ಏನಾದ್ರೂ ವಂಶ ಪಾರಂಪರ್ಯವಾಗಿ, ಅಂದ್ರೆ ಮನೆಯಲ್ಲಿ ಯಾರಿಗೋ ಇತ್ತು ಹಾಗಾಗಿ ಈ ಮಗುವಿಗೆ ಬಂದಿದೆ, ಆ ತರ ಏನಾದ್ರೂ ಕಾರಣಗಳಿದೆಯಾ? ಜೆನೆಟಿಕ್ ಕಾರಣ ಇರುತ್ತೆ, ಬಟ್ ಹೆರಿಡಿಟರಿ ಬ್ರೈನ್ ಟ್ಯೂಮರ್ಸ್ ಇರಲ್ಲ. ಸಮಟೈಮ್ಸ್ ಜೆನೆಟಿಕ್ ರಿಲೇಷನ್ ಇರುತ್ತೆ, ಬಟ್ ಹೆರಿಡಿಟರಿ ಟ್ಯೂಮರ್ಸ್ ಕಡಿಮೆ. ಈ ಟ್ಯೂಮರ್ ಬರೀ ಕಣ್ಣಲ್ಲಿ ಬರುತ್ತೆ, ಕಿಡ್ನಿಯಲ್ಲಿ ಬರುತ್ತೆ, ಬಟ್ ಬ್ರೈನ್ ಅಲ್ಲಿ ಈ ತರ ಟ್ಯೂಮರ್ ಬರೋಕೆ ಚಾನ್ಸಸ್ ಕಡಿಮೆ ಇದೆ. ಯಾತಕ್ಕೆ ಬರುತ್ತೆ ಡಾಕ್ಟ್ರೆ? ಪಾಪ ಮಕ್ಕಳಿಗೆ ತಲೆನಲ್ಲಿ ಆಗ್ತಾನೆ ಹುಟ್ಟಿರೋ ಮಗು 3 ವರ್ಷದೊಳಗೆ ಬರುವ ಸಾಧ್ಯತೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ. ಇನ್ನ ಪ್ರಪಂಚವನ್ನೇ ನೋಡಿರದ ಮಕ್ಕಳು ಹೇಗೆ ಬರುತ್ತೆ ಮಕ್ಕಳಲ್ಲಿ? ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಸೊ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಅವರು ಬಿಡಿತಾ ಇದೆ. ಸೊ ಟ್ಯೂಮರ್ಗೆ ಏನಾದ್ರು ಮ್ಯೂಟೇಶನ್ ಇದ್ರೆ ಡ್ಯೂರಿಂಗ್ ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಇನ್ ದ ಯೂಟ್ರಸ್, ಆವಾಗ ಏನಾದ್ರು ಮ್ಯೂಟೇಶನ್ ಆಗಿದ್ರೆ ಈ ಸೆಲ್ಸ್ ಡಿವೈಡ್ ಆಗ್ತಾ ಇದೆ. ಯಾಕಂದ್ರೆ ಮಗುಗೆ ಈಗ ಡೆವಲಪ್ಮೆಂಟ್ ಗ್ರೋತ್ ಆಗ್ತಾ ಇದೆ. ಸೊ ಈ ಟ್ಯೂಮರ್ ಸೆಲ್ಸ್ಗೆ ಈ ತರ ಬ್ಲಡ್ ಸಪ್ಲೈ, ಈ ತರ ಎಕ್ಸ್ಟ್ರಾ ನ್ಯೂಟ್ರಿಷನ್ ಒಳ್ಳೇದು, ಅವರು ಬಿಡಿತಾ ಇದೆ, ಟ್ಯೂಮರ್ ಜೊತೆಯಲ್ಲಿ ಬಿಡಿತಾ ಇದೆ. ಈಗ ಇದನ್ನ ಗರ್ಭಿಣಿಯಾಗಿದ್ದಾಗಲೇ ತಾಯಿಗೆ ಸ್ಕ್ಯಾನಿಂಗ್ ಮಾಡ್ತಾರೆ, ಅವಾಗ ಗೊತ್ತಾಗೋದಿಲ್ವೇ ಮಗುವಿನ ತಲೆಯಲ್ಲಿ ಟ್ಯೂಮರ್ ಇರಬಹುದು, ಗಡ್ಡೆ ಇರಬಹುದು ಅಂತ ಗೊತ್ತಾಗೋದಿಲ್ವಾ? ಲೆಸ್ ದೆನ್ 1% ಈ ತರ ಚಾನ್ಸಸ್ ಇರುತ್ತೆ. ಮೋಸ್ಟ್ ಲೈಕ್ಲಿ ಈ ತರ ರೇರ್ ಇದೆ, ಬಟ್ ಈ ತರ ಸ್ವಲ್ಪ ಕೇಸಸ್ ನಾವು ನೋಡಿದೀನಿ. ಆವಾಗ ಅವರು ಸ್ಕ್ಯಾನಿಂಗ್ ಮಾಡಿದ್ರೆ 3rd trimester ಅಲ್ಲಿ ಅವರು ನೋಡಿದೆ ತಲೆಯಲ್ಲಿ ಗಡ್ಡೆ ಇದೆ, ಅದು ಆಟ್ ಬರ್ತ್ ಅವ್ರಿಗೆ ಗಡ್ಡೆ ಇತ್ತು. ಸೊ ಈ ತರ ಕೆಲವರು ಮಗುಗೆ ಈ ತರ ತೊಂದರೆ ಇರಬಹುದು. ಬೇಗ ನೋಡಿದ್ರೆ ಬೇಗ ಆಪರೇಷನ್ ಮಾಡಕ್ಕೆ ಆಗುತ್ತೆ. ಅಂದ್ರೆ ಒಂದು ಸಲ ಈ ತರ ತಲೆಯಲ್ಲಿ ಗೆಡ್ಡೆ ಇದ್ದ ಮಕ್ಕಳು ಹುಟ್ಟಿದರೆ ಆಪರೇಷನ್ ಮಾಡಿ ಅದನ್ನ ಚಿಕಿತ್ಸೆಯನ್ನ ಕೊಡಬೇಕು. ಹೊಟ್ಟೆಯಲ್ಲಿ ಇದ್ದಾಗಲೇ ಅದಕ್ಕೆ ಏನು ಪರಿಹಾರವನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಈಗ ಈ ತರ ಫೆಸಿಲಿಟೀಸ್ ಇಲ್ಲ, ಬಟ್ ಇನ್ ಫ್ಯೂಚರ್ ಇರಬೇಕು. ಈಗ ತಾಯಿ ಏನಾದ್ರೂ ತೆಗೆದುಕೊಂಡಂತಹ ಔಷಧಿ ಮಗುವಿನ ಮೇಲೆ ದುಷ್ಪರಿಣಾಮ ಆಗಿ ತಲೆಯಲ್ಲಿ ಗೆಡ್ಡೆ ಬರುವ ಸಾಧ್ಯತೆ ಇದೆಯಾ?
ಈ ತರ ಈಗ ಏನು ಎವಿಡೆನ್ಸ್ ಇಲ್ಲ. ತಾಯಿ ಎಲ್ಲ ರೆಗ್ಯುಲರ್ ನ್ಯೂಟ್ರಿಷನ್ ತಗೋಬಹುದು, ಮತ್ತೆ ರೆಗ್ಯುಲರ್ ಸ್ಕ್ರೀನಿಂಗ್ ಅಲ್ಲಿ ಹೋಗಬಹುದು. ಬಟ್ ಎಕ್ಸಾಕ್ಟ್ ಆಗಿ ಈ ಮಾತ್ರೆ ತಗೊಂಡಿದ್ರೆ ತಲೆ ಗಡ್ಡೆ ಆಗುತ್ತೆ, ಇಲ್ಲಾಂದ್ರೆ ಆಗ್ತಾ ಇಲ್ಲ, ಈ ತರ ಈಗ ಎವಿಡೆನ್ಸ್ ಇಲ್ಲ. ಮೆದುಳಿನ ಯಾವ ಭಾಗ ಸಾಮಾನ್ಯವಾಗಿ ಮಕ್ಕಳಿಗೆ ಈ ತರ ಗೆಡ್ಡೆ ಬರುವ ಸಾಧ್ಯತೆ? ಹಿಂದೆ ಕಡೆ ಚಿಕ್ಕ ಮೆದುಳು ಅಲ್ಲಿ ಗಡ್ಡೆ ಬರಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಬೇರೆ ಜಾಗದಲ್ಲಿ ಇರುತ್ತೆ, ಬಟ್ ಇದು ಹಿಂದೆಗಡೆ ಮ್ಯಾಕ್ಸಿಮಮ್ ಟ್ಯೂಮರ್ಸ್ ಇದೆ. ಕೆಲವೊಂದು ಮಕ್ಕಳು ತಲೆ ನೀರ್ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಇದಕ್ಕೆ ಏನು ಕಾರಣ ಡಾಕ್ಟರ್? ಸೊ ತಲೆಯಲ್ಲಿ ಅವರ ಬ್ರೈನ್ ಜೊತೆಯಲ್ಲಿ ಒಂದು ನೀರ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಇದು ನೀರ್ ಬ್ರೈನ್ಗೆ ಪೋಷಣೆ ಕೊಡ್ತಾ ಇದೆ, ಮತ್ತೆ ಅಲ್ಲಿಂದ ಎಲ್ಲ ಎಕ್ಸ್ಕ್ರೀಷನ್ ಎಲ್ಲ ಬ್ಯಾಡ್ ಸಬ್ಸ್ಟೆನ್ಸಸ್ ತಗೊಳ್ತಾ ಇದೆ. ಸೊ ಈ ನೀರ್ ಸರ್ಕ್ಯುಲೇಟ್ ಆಗ್ಬೇಕು. ದಿನಾಲಿ 3-4 ಸತಿ ನೀರ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಏನಾಗುತ್ತೆ ಅಂದ್ರೆ ಮಗುಗೆ ಹಿಂದೆಗಡೆ ಗಡ್ಡೆ ಆಗುತ್ತೆ. ಈ ಗಡ್ಡೆ CSF ನೀರ್ಗೆ ಪಾತ್ವೆ ಕಂಪ್ರೆಸ್ ಮಾಡ್ತಾರೆ, ಅಲ್ಲಿ ಒಂದು ಅಬ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಅದಕ್ಕೆ ನೀರ್ ಸರ್ಕ್ಯುಲೇಟ್ ಆಗಲ್ಲ. ನೀರ್ ಮುಂದೆ ಕಡೆ ಪ್ರೊಡಕ್ಷನ್ ಆಗ್ತಾ ಇದೆ. ಇದು ನೀರ್ ಪ್ರೆಷರ್ ಜಾಸ್ತಿ ಆಗಿ 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 ತಲೆಯಲ್ಲಿ ಹೈಡ್ರೋಸೆಫಲಸ್ ಕೈ ಬರುತ್ತೆ. ಹೈಡ್ರೋಸೆಫಲಸ್ ಅಂದ್ರೆ ತಲೆಯಲ್ಲಿ ನೀರ್ ಉತ್ಕೊಂಡಿದೆ. ತಲೆಯಲ್ಲಿ ನೀರ್ ಉಟ್ಕೊಂಡಿದ್ರೆ ಅಂದ್ರೆ ತಲೆ ಸ್ಕಲ್ ಅಲ್ಲಿ ಇರುತ್ತೆ. ಸ್ಕಲ್ ಅಂದ್ರೆ ಫಿಕ್ಸ್ ಬಾಕ್ಸ್, ಅಲ್ಲಿ ಜಾಗ ಇಲ್ಲ, ಎಕ್ಸ್ಟ್ರಾ ಜಾಗ ಇಲ್ಲ. ತಲೆ ಒಳಗಡೆ 3 ವಸ್ತು ಇರಬಹುದು. 1 ಈಸ್ ಮೆದುಳು, 2 ನೀರು, ಮತ್ತೆ 3 ಬ್ಲಡ್. ಎಲ್ಲ ಬ್ಯಾಲೆನ್ಸ್ ಸರಿ ಇರಬಹುದು. ಬಟ್ ಇದು ಟ್ಯೂಮರ್ ಎಕ್ಸ್ಟ್ರಾ ಆಗಿದ್ರೆ ಅಲ್ಲಿ ಜಾಗ ಇಲ್ಲ. ಸೊ ಫಸ್ಟ್ ಬ್ಲಡ್ ಹೋಗುತ್ತೆ, ಆದ್ಮೇಲೆ ನೀರಲ್ಲಿ ಪ್ರೆಷರ್ ಉತ್ಕೊಂತ ಇದೆ, ಆದ್ಮೇಲೆ ಏನಿರಲ್ಲ ಅಂದ್ರೆ ಮೆದುಳು ಅಲ್ಲಿ ಪ್ರೆಷರ್ ಬರ್ತಾ ಇದೆ. ಮೆದುಳು ಅಲ್ಲಿ ಪ್ರೆಷರ್ ಬಂದ್ರೆ ಪ್ರಜ್ಞೆ ಕಡಿಮೆ ಆಗುತ್ತೆ, ತಲೆನೋವು ಬರುತ್ತೆ, ವಾಂತಿ ಬರುತ್ತೆ, ಎಲ್ಲ ತೊಂದರೆ ಆಗಬಹುದು. ಸೊ ಈ ಪೇಷಂಟ್ಗೆ ತಲೆಗಡ್ಡೆ ತೆಗ್ದಿದ್ರೆ ಸರಿ ಆಗುತ್ತೆ. ಬಟ್ ಸಮ್ ಟೈಮ್ಸ್ ಗಡ್ಡೆ ಇರಲ್ಲ. ಪ್ರೆಗ್ನೆನ್ಸಿ ಆದ್ಮೇಲೆ ಸ್ವಲ್ಪ ಬ್ಲೀಡಿಂಗ್ ಆಗಿದೆ, ಮಗುಗೆ ಡೆಲಿವರಿ ಸರಿಯಾಗಿ ಆಗಿಲ್ಲ, ಅವಾಗ ಹೈಪೋಕ್ಸಿಯಾ, ಆಕ್ಸಿಜನ್ ಕಡಿಮೆ ಆಗಿದ್ರೆ, ಜಾಂಡಿಸ್ ಆಗಿದ್ರೆ, ರೆಸ್ಪಿರೇಟರಿ ಕಂಡೀಷನ್ ಆಗಿದ್ರೆ, ICUದಲ್ಲಿ ಅಡ್ಮಿಟ್ ಮಾಡಿದ್ರೆ ಅಲ್ಲಿ ನೀರ್ ಸರ್ಕ್ಯುಲೇಟ್ ಆಗುವಾಗ ಸ್ವಲ್ಪ ಅಬ್ಸ್ಟ್ರಕ್ಷನ್ ಬರುತ್ತೆ, ಬ್ಲಡ್ಗೋಸ್ಕರ ಏನಾದ್ರೂ ಇನ್ಫೆಕ್ಷನ್ಗೋಸ್ಕರ. ಆವಾಗಲೇ ತಲೆ ಗಡ್ಡೆ ಇರಲ್ಲ, ಬಟ್ ಇದು ನೀರ್ ಪ್ರೆಷರ್ ಜಾಸ್ತಿ ಆಗಿದ್ರೆ ಬ್ರೈನ್ಗೆ ಡೆವಲಪ್ಮೆಂಟ್ ಸ್ಟಾಪ್ ಆಗುದ್ರೆ. ನಾವು ಮುಂದೆ ಹೇಳಿದೀನಿ 2 ವರ್ಷ ಮುಂಚೆ 90% ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದು ಎಲ್ಲ ನೋಡ್ಬೇಕಾಗುತ್ತೆ. ಈ ಕೈಗೆ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಮಾಡಿದ್ರೆ ಅವರದ್ದು ಡೆವಲಪ್ಮೆಂಟ್ ಸರಿಯಾಗಿ ಆಗುತ್ತೆ. ತಲೆಯಲ್ಲಿ ನೀರು ತುಂಬಿಕೊಂಡ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಆ ನೀರನ್ನ ತೆಗೆಯೋದಕ್ಕೆ ಸಾಧ್ಯ ಇಲ್ವಾ? ತೆಗಿಯಕ್ಕೆ ಸಾಧ್ಯ ಇರುತ್ತೆ. 2 ಪ್ರಕಾರ ಸರ್ಜರಿ ಇರುತ್ತೆ. 1 ಈಸ್ ಎಂಡೋಸ್ಕೋಪಿಕ್ ಥರ್ಡ್ ವೆಂಟ್ರಿಕ್ಯುಲೋಸ್ಟಮಿ. ದೂರ್ಬೀನ್ ಯೂಸ್ ಮಾಡಿ ಒಂದು ತಲೆಯಲ್ಲಿ ಒಂದು ಎಕ್ಸ್ಟ್ರಾ ಹೋಲ್ ಮಾಡ್ತಾರೆ. ಅಬ್ಸ್ಟ್ರಕ್ಷನ್ಗೆ ಎಕ್ಸ್ಟ್ರಾ ಬೈಪಾಸ್ ಈ ತರ ಮಾಡ್ತಾ ಇದೆ. ಸೊ ಇದು ETV ಸರ್ಜರಿ ಇರುತ್ತೆ. ಅಲ್ಲಿ ಏನು ಟ್ಯೂಬ್ ಆಗಲ್ಲ. ಬೇರೆ ಆಪ್ಷನ್ ಇರುತ್ತೆ ಶಂಟ್ ಸರ್ಜರಿ, ವೆಂಟ್ರಿಕ್ಯುಲೋ ಪೆರಿಟೋನಿಯಲ್ ಶಂಟ್. ತಲೆಯಿಂದ ಹೊಟ್ಟೆಯಲ್ಲಿ ಒಂದು ಟ್ಯೂಬ್ ಕನೆಕ್ಟ್ ಮಾಡ್ತೀನಿ. ಸೊ ತಲೆಯಿಂದ ನೀರ್ ಎಕ್ಸ್ಟ್ರಾ ಆದ್ಮೇಲೆ ಅದು ಚರ್ಮ ಕೆಳಗಡೆ ಹೊಟ್ಟೆಯಲ್ಲಿ ನೀರ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಈ ತರ ಮಾಡಿದ್ರೆ ತಲೆಯಲ್ಲಿ ನೀರ್ ಪ್ರೆಷರ್ ತುಂಬಾ ಕಡಿಮೆ ಆಗುತ್ತೆ, ಮೆದುಳಿಗೆ ಡೆವಲಪ್ಮೆಂಟ್ ಆಗುತ್ತೆ, ಮತ್ತೆ ಚೈಲ್ಡ್ ಎಡಿತಾ ಇದೆ. ನಮ್ಮ ಕರ್ನಾಟಕದಲ್ಲಿ ನೀವು ಕಂಡ ಹಾಗೆ ಎಷ್ಟು ಮಕ್ಕಳಿಗೆ ಈ ತರಹ ತಲೆಯಲ್ಲಿ ಗೆಡ್ಡೆ ಕಾಣಿಸ್ಕೊಳ್ತಾ ಇದೆ ಅಥವಾ ತಲೆಯಲ್ಲಿ ನೀರು ತುಂಬಿಕೊಳ್ಳುವಂತಹ ಒಂದು ತೊಂದರೆ ಉಂಟಾಗ್ತಾ ಇದೆ? ತಲೆ ನೀರ್ ಪ್ರೆಷರ್ ಜಾಸ್ತಿ ಆಗುವಾಗ ಲೆಸ್ ದೆನ್ 0.5% ಇರುತ್ತೆ. ಸೊ 1 or 2 ಚಿಲ್ಡ್ರನ್ ಇನ್ 10,000 ಈ ತರ ತೊಂದರೆ ಇರಬಹುದು. ತಲೆಯಲ್ಲಿ ಗೆಡ್ಡೆ ಇರುವಂತಹ ಮಕ್ಕಳು ಇದು ಇನ್ನೂ ಕಮ್ಮಿ ಇರುತ್ತೆ. 0.5 to 2 per 10,000 ಮಗಳಿಗೆ ಈ ತರ ಬರಕ್ಕೆ ಚಾನ್ಸಸ್ ಇರುತ್ತೆ. ಅಂದ್ರೆ ಈ ತರಹ ತಲೆಯಲ್ಲಿ ಗೆಡ್ಡೆ ಇದ್ರೆ ಇದಕ್ಕೆ ಚಿಕಿತ್ಸೆ ಇದೆ, ಇದನ್ನ ಸಂಪೂರ್ಣ ಗುಣಪಡಿಸಬಹುದು ಅಂತ ಹೇಳ್ತೀರಾ? ಹಾಗಿದ್ರೆ ಗಡ್ಡೆ 2 ಪ್ರಕಾರ ಇರುತ್ತೆ. 1 ಬಿನೈನ್ ಟ್ಯೂಮರ್ ಇರುತ್ತೆ, 1 ಮೆಲಿಗ್ನೆಂಟ್ ಟ್ಯೂಮರ್ ಇರುತ್ತೆ. ಬಿನೈನ್ ಟ್ಯೂಮರ್ಗೆ ಗಡ್ಡೆ ತೆಗ್ದಿದ್ರೆ ಇನ್ನೊಂದ್ಸತಿ ಬರಕ್ಕೆ ಆಗಲ್ಲ. ಬಟ್ ಮೆಲಿಗ್ನೆಂಟ್ ಟ್ಯೂಮರ್ಗೆ ಒಂದ್ಸತಿ ತೆಗ್ದಿದ್ರೆ ಇನ್ನೊಂದ್ಸತಿ ಬರಕ್ಕೆ ಚಾನ್ಸಸ್ ಇರುತ್ತೆ. ಸೊ ಮೆಲಿಗ್ನೆಂಟ್ ಗಡ್ಡೆಯಲ್ಲಿ ಬೇಗ ಡಿವೈಡ್ ಆಗ್ತಾ ಇದೆ. ಆ ತರ ಗಡ್ಡೆದಲ್ಲಿ ಬರೀ ಸರ್ಜರಿ ಟ್ರೀಟ್ಮೆಂಟ್ ಇಲ್ಲ. ಸರ್ಜರಿ ಬರೀ 50% ಟ್ರೀಟ್ಮೆಂಟ್ ಇದೆ. ಸರ್ಜರಿ ಆದ್ಮೇಲೆ ರೇಡಿಯೇಷನ್ ಕೊಡಬಹುದು, ಕೀಮೋಥೆರಪಿ ಕೊಡಬಹುದು. ಈ ತರ ಮಾಡಿದ್ರೆ ಪೂರ್ತಿ ಟ್ರೀಟ್ಮೆಂಟ್ ಆಗುತ್ತೆ. ಕೆಲವರು ಮಗಳು ಆಪರೇಷನ್ ಮಾಡ್ತಾರೆ, ಆಪರೇಷನ್ ಮಾಡ್ಬಿಟ್ಟು ರೇಡಿಯೋಥೆರಪಿ ಕೀಮೋಥೆರಪಿ ತಗೊಳ್ತಾ ಇಲ್ಲ. ಬರೀ 3-4 ವಾರ ಒಳಗಡೆ ಇನ್ನೊಂದ್ಸತಿ ದೊಡ್ಡ ಗಡ್ಡೆ ಬಂದ್ರೆ ನನ್ನ ಜೊತೆ ಬರುತ್ತೆ. ಸೊ ಅರ್ಧ ಟ್ರೀಟ್ಮೆಂಟ್ ಮಾಡಕ್ಕೆ ಏನು ಪ್ರಯೋಜನ ಆಗಲ್ಲ. ಡಾಕ್ಟರ್ ಕೆಯೂರ್ ಅವರೇ, ಮಕ್ಕಳ ಮೆದುಳಿನಲ್ಲಿ ಕಾಣಿಸಿಕೊಳ್ಳುವಂತಹ ಗೆಡ್ಡೆಗೆ ಬೇರೆ ಬೇರೆ ತರಹದ ಚಿಕಿತ್ಸೆ ಇದೆ ಅಂತ ಹೇಳ್ತಾ ಇದ್ದೀರಾ. ಈ ಬಗ್ಗೆ ನಮ್ಮ ಮುಂದಿನ ಕಭಿ ಸರಣಿಯಲ್ಲಿ ವಿವರವಾಗಿ ನಿಮ್ಮ ಜೊತೆ ಮಾತಾಡ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಕೆಯೂರ್ ಶಾ, ನರರೋಗ ತಜ್ಞರು, KC ಜನರಲ್ ಆಸ್ಪತ್ರೆ. ಇವರೊಂದಿಗೆ MS ಅನುಪಮಾ.
ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಹಯೋಗ ನಿಮ್ಹ್ಯಾನ್ಸ್ ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.